ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಎಂಗೇಜ್ಮೆಂಟ್ಗೆ ನಾನು ಯಾವ್ಯಾವ ಔಟ್ಫಿಟ್ಸ್ನ ಹಾಕ್ಕೊಂಡಿದ್ದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಬಿಕಾಸ್ ತುಂಬ ಜನ ಕೇಳಿದ್ದಾರೆ ನನಗೆ, ನೀವು ಎಂಗೇಜ್ಮೆಂಟಿಗೆ ಸ್ಯಾರೀಸ್ ಎಲ್ಲ ಹಾಕ್ಕೊಂಡಿದ್ರಲ್ಲ, ತುಂಬ ಇಷ್ಟ ಆಯಿತು, ಎಲ್ಲಿ ಪರ್ಚೇಸ್ ಮಾಡಿದ್ದು, ಎಷ್ಟು ಪ್ರೈಸ್ ಆಯಿತು, ಆ್ಯಂಡ್ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ, ಎಷ್ಟು ಪ್ರೈಸ್ ಆಯಿತು ಬ್ಲೌಸ್ ಸ್ಟಿಚ್ ಮಾಡಿಸೋದಕ್ಕೆ, ತುಂಬ ಚೆನ್ನಾಗಿತ್ತು ಅಂತೆಲ್ಲ ತುಂಬಾ ಕಾಮೆಂಟ್ಸ್ ಬಂದಿತ್ತು ನನಗೆ. ಇನ್ ಪರ್ಸನ್ ಕೂಡ ತುಂಬ ಜನ ಕೇಳ್ತಿದ್ರು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ತುಂಬ ಜನ ಕಾಮೆಂಟ್ ಮಾಡಿದರು. ಸೊ ಹಾಗಾಗಿ ಐ ಥಾಟ್ ಓಕೆ, ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡಿದರೆ ಬೇರೆಯವರಿಗೆ ಯೂಸು ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಫೈನಲಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಎಂಗೇಜ್ಮೆಂಟ್ ಆಗಿ ತುಂಬ ದಿನ ಆಯಿತು. ಓಕೆ, ನಾನು ಎಂಗೇಜ್ಮೆಂಟ್ ಆಗಿದ್ದು ನವೆಂಬರ್ ಮಂತಲ್ಲಿ, ಬಟ್ ನಾನು ಈ ವಿಡಿಯೋನ ಇವಾಗ ಶೂಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇದರಿಂದ ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಷ್ಟೊಂದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಓಕೆ, ಎಲ್ಲರೂ ಅಷ್ಟೊಂದು ಕೇಳ್ತಾ ಇದ್ರಲ್ವಾ, ಸೊ ಎಲ್ಲರಿಗೂ ಇಷ್ಟ ಆಗಿರ್ಬೋದು, ಬೇರೆಯವ್ರಿಗೂ ಕೂಡ ಯೂಸ್ ಆಗಲಿ. ಯಾರಾದರೂ ಇವಾಗ ಸದ್ಯದಲ್ಲೇ ಎಂಗೇಜ್ಮೆಂಟ್ ಆಗೋರಿದ್ದರೆ ಅವರಿಗೆ ಯೂಸ್ ಆಗುತ್ತೆ ಇದು ಸ್ಯಾರೀಸ್ ಎಲ್ಲ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ನನ್ನ ಎಂಗೇಜ್ಮೆಂಟಿಗೆ ಟೋಟಲಾಗಿ 3 ಔಟ್ಫಿಟ್ಸ್ನ ಹಾಕ್ಕೊಂಡಿದ್ದೆ. ಸೊ ಆರ್ಡರಲ್ಲೇ ತೋರಿಸ್ಬಿಡ್ತೀನಿ. ನಾನು 2 ಸ್ಯಾರಿ ಮತ್ತು 1 ಡ್ರೆಸ್ ಹಾಕ್ಕೊಂಡಿದ್ದೆ. ಲಾಸ್ಟಿಗೆ ರಿಂಗ್ ಎಕ್ಸ್ಚೇಂಜ್ ಮಾಡೋ ಟೈಮಿಗೆ ನಾನು ಡ್ರೆಸ್ ಹಾಕ್ಕೊಂಡಿದ್ದೆ. ಫಸ್ಟು ನಮ್ಮ ಮನೇಲಿ 1 ಸ್ಯಾರಿ ಕೊಡಿಸಿರ್ತಾರೆ, ಅದಾದಮೇಲೆ ಹುಡ್ಗನ ಮನೇಲಿ ಕೊಡಿಸ್ತಾರಲ್ಲ ಆ ಸ್ಯಾರಿನ ಉಟ್ಕೊಂಡು ಬರಬೇಕು. ಅದಾದಮೇಲೆ ಡ್ರೆಸ್ ಹಾಕ್ಕೊಂಡಿದ್ದೆ ನಾನು. ಸೊ ಅದೇ ಆರ್ಡರಲ್ಲೇ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ನಾನು ಹಾಕ್ಕೊಂಡಿದ್ದು ಫಸ್ಟ್ ಸ್ಯಾರಿ ಬಂದು ಪರ್ಪಲ್ ಕಲರ್, ಲ್ಯಾವೆಂಡರ್ ಕಲರ್ ಸ್ಯಾರಿಗೆ, ದಿಸ್ ಒನ್ ಲ್ಯಾವೆಂಡರ್ ಕಲರ್ ಸ್ಯಾರಿಗೆ ಪರ್ಪಲ್, ಡಾರ್ಕ್ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಬಂದಿದೆ ಬಾರ್ಡರು. ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಸಿಂಪಲ್ ಆಗಿದೆ ಈ ಸ್ಯಾರಿ, ಬಟ್ ಸ್ಟಿಲ್ ತುಂಬ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ನೋಡಿ, ದಿಸ್ ಇಸ್ ದ ಸ್ಯಾರಿ. ಲ್ಯಾವೆಂಡರ್ ಕಲರ್ ಸ್ಯಾರಿ ಇದೆ ಫುಲ್ಲು, ಅದಕ್ಕೆ ಡಾರ್ಕ್ ಪರ್ಪಲ್ ಕಲರ್ ಬಾರ್ಡರ್ ಬಂದಿದೆ. ಇದಕ್ಕೆ ನಾನು ಕುಚ್ಚು ಈ ಥರ ಕಟ್ಸಿದ್ದೀನಿ, ರೌಂಡ್ ಡಿಸೈನ್, ಯು ಕ್ಯಾನ್ ಸಿ. ಸೊ ಈ ಸಾರಿನ ನಾನು ಪರ್ಚೇಸ್ ಮಾಡಿದ್ದು ಹಾಸನದ ಮಧು ಸಿಲ್ಕಲ್ಲಿ. ಹಾಸನ ಅವ್ರಿಗೆಲ್ಲ ಯೂಶಲಿ ಗೊತ್ತಿರುತ್ತೆ, ಮಧು ಸಿಲ್ಕ್ ತುಂಬಾ ಫೇಮಸ್ ಅದು. ಅಲ್ಲಿ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಈ ಸ್ಯಾರಿಗೆ ನಾನು ಪೇ ಮಾಡಿರೋದು ಎಕ್ಸಾಕ್ಟಾಗಿ ನನಗೆ ಮರ್ತೋಗಿದೆ, ನಾನು ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ. ಸಮ್ 11,000 ಚೇಂಜ್ ನಾನು ಪೇ ಮಾಡಿದ್ದು. ಸ್ಕ್ರೀನ್ ಮೇಲೆ ಎಕ್ಸಾಕ್ಟ್ ಪ್ರೈಸ್ನ ನಾನು ಹಾಕಿರ್ತೀನಿ, ಓಕೆನಾ. ಆ್ಯಂಡ್ ಇಲ್ಲಿ ಸೈಡಲ್ಲಿ ಫೋಟೋ ಕೂಡ ಹಾಕಿರ್ತೀನಿ, ನಾನಿದು ಉಟ್ಕೊಂಡಾಗ ಯಾವ ಥರ ಕಾಣಿಸ್ತಾ ಇದ್ದೆ ಅಂತ. ಸೊ ನನಗೂ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ಯೂಶಲಿ ಲೈಟ್ ಕಲರ್ಸ್ ಇಷ್ಟ ಆಗಲ್ಲ, ಓಕೆನಾ. ಅವ್ರಿಗೆ ಇದನ್ನು ತಗೊಳ್ಳುವಾಗ ಅಷ್ಟೊಂದು ಇಷ್ಟ ಇರಲಿಲ್ಲ, ಬಟ್ ತಗೊಂಡು ಉಟ್ಕೊಂಡಾದ್ಮೇಲೆ ಅವರಿಗೂ ತುಂಬ ಇಷ್ಟ ಆಯಿತು. ಸೊ ದಿಸ್ ಇಸ್ ಮೈ ಫಸ್ಟ್ ಸ್ಯಾರಿ. ಇದು ನನ್ನ ಅಪ್ಪ ಅಮ್ಮನ ಮನೆಯಲ್ಲಿ ನನಗೆ ಕೊಡಿಸಿರೋ ಸ್ಯಾರಿ ಇದು. ಇದಕ್ಕೆ ನಾನು ಬ್ಲೌಸ್ ಬಂದು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. 1 ಸೆಕೆಂಡ್. ಇದು ಸಖತ್ ಗ್ರ್ಯಾಂಡಾಗಿ ಬ್ಲೌಸ್ನ ಡಿಸೈನ್ ಮಾಡಿಸಿದ್ದೀನಿ. ಇದಕ್ಕೆ ನೋಡ್ಬೋದು ಈ ಥರ ಫುಲ್ ಸ್ಕ್ವೇರ್ ಡಿಸೈನು, ಮತ್ತು ಇಲ್ಲಿ ಮಣಿ ಕೊಟ್ಟಿದ್ದೀನಿ ಕೆಳಗಡೆ ಎಡ್ಜಸ್ಗೆ, ತೋಳಿಗೆ, ಇಲ್ಲೂ ನೋಡ್ಬೋದು ನೀವು. ಆ್ಯಂಡ್ ಬ್ಯಾಕ್ ಡಿಸೈನ್ ಈ ಥರ ಇದೆ, ಫ್ರಂಟಲ್ಲಿ ಈ ಥರ ಇದೆ. ಇದು ತುಂಬಾ ಗ್ರ್ಯಾಂಡಾಗಿದೆ ಡಿಸೈನು. ಈ ಡಿಸೈನ್ಗೆ ನಾನು ಪೇ ಮಾಡಿದ್ದು 4,000 ರುಪೀಸ್. ವರ್ಕ್, ಹ್ಯಾಂಡ್ ವರ್ಕು ಪ್ಲಸ್ ಸ್ಟಿಚಿಂಗ್. ಎಸ್, ತುಂಬ ಕಡಿಮೆನೇ. ಇದು ನಾನು ನಮ್ಮೂರಲ್ಲೇ, ಹಾಸನಲ್ಲಿ ಅರ್ಕಲ್ಗೂಡ್ ಅಂತ ನಮ್ಮೂರು, ಅಲ್ಲೇ ಸ್ಟಿಚ್ ಮಾಡಿಸಿರೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ನಾನು ನನ್ನ ಮದುವೆ ಬ್ಲೌಸು ಎಲ್ಲದು ಅವರಿಗೇ ಕೊಟ್ಟಿದ್ದೀನಿ. ಸೊ ಸಕ್ಕತ್ತಾಗಿದೆ. ಇದು ಸ್ಯಾರಿ ತುಂಬ ಸಿಂಪಲ್ ಆಗಿದೆ ಅಂತ ನಾನು ಬ್ಲೌಸ್ ತುಂಬ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ. ಇದು ಬ್ಯಾಕ್ ಡಿಸೈನ್ ಯಾವ ಥರ ಇದೆ ಅಂತ ನಾನು ಫೋಟೋ ಹಾಕಿರ್ತೀನಿ ನೋಡಿ. ದಿಸ್ ಈಸ್ ದ ಬ್ಲೌಸ್.
ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ನೀವು ಯಾರಾದರೂ ಬೇಕಾದರೆ ಹಾಸನಲ್ಲಿದ್ದರೆ ಅಥವಾ ಅರ್ಕಲ್ಗೂಡಲ್ಲಿದ್ದರೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಸ್ಬೇಕು, ಹ್ಯಾಂಡ್ ವರ್ಕ್ ಅಥವಾ ಎಂಬ್ರಾಯ್ಡ್ರಿ ವರ್ಕ್ ಅಂತ ಇದ್ದರೆ ನೀವು ಇವ್ರಿಗೆ ಕೊಡ್ಬೋದು. ಇದು ಯಾವುದೇ ಪ್ರಮೋಷನ್ ಅಲ್ಲ, ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು ಅವ್ರ ಸ್ಟಿಚಿಂಗು. ಸೊ ಹಾಗಾಗಿ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ನೆಕ್ಸ್ಟ್ ಸಾರಿ ಬಂದು ಹುಡುಗನ ಮನೆಯಲ್ಲಿ ಕೊಡಿಸೋದು. ದಿಸ್ ಒನ್, ಈ ಸಾರಿನೂ ಅಷ್ಟೇ ಸಖತ್ತು ಬ್ಯೂಟಿಫುಲ್ ಆಗಿದೆ. ಇದು ಒಂಥರ ಪಿಕಾಕ್ ಗ್ರೀನ್ ಕಲರ್ಗೆ ಮೇಲ್ಗಡೆ ಗೋಲ್ಡನ್ ಕಲರ್ ಡಿಸೈನ್ ಇರುವಂಥದ್ದು, ತುಂಬ ಚೆನ್ನಾಗಿದೆ. ಬಟ್ ಒಂದು ಬೇಜಾರು ಏನಂದರೆ ನಾನು ಈ ಸಾರಿನ ಜಾಸ್ತಿ ಹೊತ್ತು ಉಟ್ಕೊಳ್ಳೋಕ್ಕಾಗಲಿಲ್ಲ ಇವೆಂಟಲ್ಲಿ, ಬಿಕಾಸ್ ಬೆಳಿಗ್ಗೆ ಬೇಗ ರೆಡಿ ಆಗಿದ್ದೆ ಈ ಸಾರಿ ಪರ್ಪಲ್ ಸಾರಿ ಉಟ್ಕೊಂಡು. ಅದಾದಮೇಲೆ ಹಸೆ ಮೇಲೆ ಕರೆದು ಶಾಸ್ತ್ರ ಎಲ್ಲ ಮಾಡಾದಮೇಲೆ ಈ ಸೀರೆನ ಕೊಟ್ಟರು. ಇದು ಕೊಟ್ಟಾದಮೇಲೆ ಇದರಲ್ಲಿ ಒಂದೆರಡು ಶಾಸ್ತ್ರ ಇತ್ತು. ಅದಾದ ತಕ್ಷಣ ಒಂದು 20 ಮಿನಿಟ್ಸ್ ಹಾಫ್ ಆನ್ ಅವರ್ ಆದ ತಕ್ಷಣ ಈ ಸ್ಯಾರಿ ಚೇಂಜ್ ಮಾಡಿಬಿಟ್ಟೆ ನಾನು, ರಿಂಗ್ ಎಕ್ಸ್ಚೇಂಜ್ಗೆ ಡ್ರೆಸ್ ಹಾಕೋಬೇಕಿತ್ತು ಅಂತ. ಸೊ ಅದೊಂದು ಬೇಜಾರಿದೆ. ಇನ್ಯಾವುದಾದ್ರೂ ಒಂದು ಒಳ್ಳೆ ಈವೆಂಟಿಗೆ ಈ ಸ್ಯಾರಿನ ಉಟ್ಕೋಬೇಕು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನಿಮ್ಮ ರೆಫರೆನ್ಸ್ಗೆ ಸೈಡಲ್ಲಿ ಪಿಕ್ಚರ್ ಹಾಕಿರ್ತೀನಿ. ಈ ಸ್ಯಾರಿನಲ್ಲಿ ನಂಗೆ ಸಿಂಗಲ್ ಪಿಕ್ಚರ್ ತೆಕ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಕಪಲ್ ಫೋಟೋ ಒಂದು 4 ಫೋಟೋ ತೆಗೆದ್ರು. ಸೊ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಇದು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ ಸ್ಯಾರಿ. ಇದನ್ನು ನಾನು ಬ್ಯಾಂಗ್ಳೂರ್ ಅಂಗಡಿ ಸಿಲ್ಕ್ಸಲ್ಲಿ ತೊಗೊಂಡಿದ್ದು, ಸಕ್ಕತ್ತಾಗಿದೆ. ಇದಕ್ಕೆ ಪೇ ಮಾಡಿರೋದು 30,000 ರುಪೀಸ್. ಹಾಂ, ತುಂಬ ಪ್ಯೂರ್ ಸಿಲ್ಕ್ ಇದು ಆ್ಯಂಡ್ ತುಂಬ ಹೆವಿ ಇದೆ, ಬ್ರೊಕೆಟ್ ಡಿಸೈನ್ ಇದೆ ಹೋಲ್ ಸ್ಯಾರಿ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ. ಇದಕ್ಕೆ ನಾನು ನಾರ್ಮಲ್ ಬೇಬಿ ಕುಚ್ಚಿಡ್ಸಿದ್ದೀನಿ, ಈ ಥರ ನೋಡ್ಬೋದು. ಸೀರೆ ತುಂಬ ಹೆವಿ ಇರೋದ್ರಿಂದ ನಾನು ತುಂಬ ಗ್ರ್ಯಾಂಡಾಗಿ ಕುಚ್ಚೆಲ್ಲ ಇಡಿಸ್ಲಿಲ್ಲ, ಹಾಗಾಗಿ ಸಿಂಪಲ್ಲಾಗಿ ಸ್ವಲ್ಪ ಭಾರ ಇದೆ ಸ್ಯಾರಿ. ಮತ್ತು ಕುಚ್ಚು ಅಷ್ಟೇ ತುಂಬ ಗ್ರ್ಯಾಂಡ್ ಇಡಿಸ್ಬಿಟ್ರೆ ಉಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಸಿಂಪಲ್ ಆಗಿಟ್ಟಿದ್ದೀನಿ ಸ್ಯಾರಿನ. ಇದು ಬ್ಲೌಸ್ ತೋರ್ಸೋದಕ್ಕೆ, ಇದ್ರ ಬ್ಲೌಸ್ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಮ್ಯಾರೇಜ್ ಬ್ಲೌಸ್ ಎಲ್ಲ ಕೊಟ್ಟಿದ್ದೀನಲ್ಲ ಮದುವೆಗೆ, ಸೊ ಅದ್ರದ್ದು ಮೆಷರ್ಮೆಂಟ್ಗೆ ಅಂತ ಈ ಬ್ಲೌಸ್ ಕೊಟ್ಬಿಟ್ಟಿದ್ದೀನಿ ನಾನು ಅವ್ರಿಗೆ. ಸೊ ಸದ್ಯಕ್ಕೆ ತೋರ್ಸೋಕ್ಕೆ ಡಿಸೈನ್ ಇಲ್ಲ, ಬಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಾದರೂ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ದಿಸ್ ಇಸ್ ಮೈ ಸೆಕೆಂಡ್ ಸ್ಯಾರಿ. ಸೊ ನೆಕ್ಸ್ಟ್ ಬಂದು ನಂದು ಡ್ರೆಸ್ ಲೆಹೆಂಗಾ. ಅದು ದೇವರೇ, ಇದನ್ನು ತೆಗಿಯೋದೇ ಒಂದು ದೊಡ್ಡ ಕಷ್ಟ. ಅವತ್ತಿನ ದಿನ ಹಾಕ್ಕೊಂಡು ಇದ್ರೊಳಗೆ ಹಾಕಿ ಮೇಲಿಟ್ಟಿದ್ದಷ್ಟೇ, ಅದನ್ನು ಬಿಟ್ಟರೆ ಇವತ್ತೇ ತೆಗಿತಾ ಇರೋದು. ಇದನ್ನು ತುಂಬ ಹೆವಿ ಇದೆ ಬಟ್ ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ. ಯು ಕ್ಯಾನ್ ಸಿ, ವಾವ್, ಸಿಂಡ್ರಲ್ಲ ಸಕ್ಕತ್ತಾಗಿದೆ ಇದು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಒನ್ ಆಫ್ ಮೈ ಫೇವ್ರೆಟ್ ಕಲರ್ಸ್. ನಾನು ಯಾವುದೇ ಸೀರೆ ಅಂಗಡಿಗೆ ಹೋಗಲಿ, ಬಟ್ಟೆ ಅಂಗಡಿಗೆ ಹೋಗಲಿ, ಲೈಟ್ ಕಲರ್ಸ್ ಹಾಕಿದ ತಕ್ಷಣ ನಂಗೆ ಇಷ್ಟ ಆಗೋಗುತ್ತೆ, ಎತ್ತಿಟ್ಕೊಂಡ್ಬಿಡ್ತೀನಿ. ನಮ್ಮಮ್ಮ ಅದಕ್ಕೆ ಬೈತಿರ್ತಾರೆ, ಬರೀ ಲೈಟ್ ಕಲರ್ಸ್ ತಗೋ ನೀನು, ಡಾರ್ಕ್ ಕಲರ್ಸ್ ಒಂದು ತಗೋಬೇಡ ಅಂತ. ಬಟ್ ಲೈಟ್ ಕಲರ್ಸ್ ಸಖತ್ ಎಲಿಗೆಂಟಾಗಿ ಕಾಣುತ್ತೆ. ಎಸ್ಪೆಷಲಿ ನೈಟ್ ವೇರ್ಸಿಗಂತೂ ಸಕ್ಕದಾಗಿರುತ್ತೆ. ಲೈಕ್ ರಿಸೆಪ್ಷನ್ ಇರ್ಬೋದು ಅಥವಾ ಯಾವುದಾದ್ರೂ ಪಾರ್ಟಿ ಇರ್ಬೋದು, ಆವಾಗ ಲೈಟ್ ಕಲರ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ ರಾದರ್ ದ್ಯಾನ್ ಡಾರ್ಕ್ ಕಲರ್ಸ್. ನೀವು ಡೇ ಟೈಮ್ ಹಾಕ್ತಿದ್ರೆ ಡಾರ್ಕ್ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನೈಟಿಗೆ ಲೈಟ್ ಕಲರ್ಸೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂದು ಪೀಚ್ ಕಲರ್ ಕ್ರಾಪ್ ಟಾಪ್. ಇದು ತುಂಬಾ ದೊಡ್ಡದಾಗಿದೆ. ಇದು ಒಳಗೆ ಕ್ಯಾನ್ವಾಸ್ ಎಲ್ಲ ಒಂದು 4-5 ಲೇಯರ್ ಹಾಕ್ಬಿಟ್ಟಿದ್ದಾರೆ. ಇದು ಬಾಟಮ್ಮು. ಟಾಪ್ ತೋರಿಸ್ತೀನಿ ಒಂದು ನಿಮಿಷ. ಟಾಪು ಅಷ್ಟೇ ಯೂಸೇ ಮಾಡಿಲ್ಲ ನಾನು ಎಲ್ಲಿಗೂ. ಹಾಂ, ದಿಸ್ ಇಸ್ ದ ಟಾಪ್. ಇದು ಕ್ರಾಪ್ ಟಾಪ್. ಇದು ಈ ಥರ ಇದೆ. ಸೊ ಈ ಡ್ರೆಸ್ಸು ಅಷ್ಟೇ ತುಂಬ ಜನ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇದನ್ನು ನಾನು ತಗೊಂಡಿದ್ದು ಜಯನಗರ್ ಕೋಸ್ಕಿಯಲ್ಲಿ. ಕೋಸ್ಕಿ ಯೂಶಲಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸಲ್ಲಿ. ನಾನು ಇದಕ್ಕೆ ಪೇ ಮಾಡಿರೋದು 10,000 ರುಪೀಸ್. ಸೊ ಇದಿಷ್ಟು ನನ್ನ ಎಂಗೇಜ್ಮೆಂಟ್ಗೆ ನಾನು ಹಾಕ್ಕೊಂಡಿರುವಂತಹ ಡ್ರೆಸ್ಸಸ್. ಸೊ ಐ ಥಿಂಕ್ ಇದರಿಂದ ನಿಮ್ಗೆ ಯೂಸ್ ಆಗ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ನನ್ನ ಔಟ್ಫಿಟ್ಸ್ ಯಾರಿಗೆಲ್ಲ ಇಷ್ಟ ಆಯಿತು, ಯಾವ ಸ್ಯಾರಿ ಚೆನ್ನಾಗಿತ್ತು ಅಂತ ಹೇಳಿ, ಓಕೆನಾ. ಸ್ಯಾರಿ ಇಷ್ಟ ಆಯಿತಾ, ಡ್ರೆಸ್ ಇಷ್ಟ ಆಯಿತಾ, ನಾನು ಯಾವುದ್ರಲ್ಲಿ ಚೆನ್ನಾಗಿ ಕಾಣಿಸಿದೆ ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ.
ಸೊ ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಯು ಕ್ಯಾನ್ ವಿಸಿಟ್ ದಿ ಸ್ಟೋರ್ಸ್. ಕೋಸ್ಕಿ ಇರ್ಬೋದು, ಮಧು ಸಿಲ್ಕ್ಸ್ ಇರ್ಬೋದು, ಅಥವಾ ಅಂಗಡಿ ಸಿಲ್ಕ್ಸ್ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ನೀವು ಬೇಕಾದರೆ ವಿಸಿಟ್ ಮಾಡ್ಬೋದು. ಆ್ಯಂಡ್ ಬ್ಲೌಸ್ ಸ್ಟಿಚಿಂಗೂ ಅಷ್ಟೇ, ನಿಮ್ಗೆ ಯಾರಿಗಾದ್ರೂ ಹಾಸನಲ್ಲಿರೋರಾದರೆ ಅಥವಾ ಅರ್ಕಲ್ಗೂಡಲ್ಲಿರೋರು ಯಾರಾದರೂ ಆಗಿರ್ಬೋದು, ಸೊ ನಿಮಗೂ ಇಲ್ಲಿ ಸ್ಟಿಚ್ ಮಾಡಿಸ್ಬೇಕು ಅಂತ ಇದ್ದರೆ ನನಗೆ DM ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ನಿಮಗೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚು ಹೆಚ್ಚು ಒಳ್ಳೆ ಕಂಟೆಂಟ್ಸ್ನ ನಾನು ನಿಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸದ್ಯದಲ್ಲೇ ನನ್ನ ಪ್ರೀ ವೆಡ್ಡಿಂಗ್ ಔಟ್ಫಿಟ್ಸ್ ಮತ್ತು ಅದಕ್ಕೆ ಎಷ್ಟು ಕಾಸ್ಟ್ ಆಯಿತು ಎಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.